100ರಲ್ಲಿ 95 ಕ್ಲೈಂಟ್ಗಳದ್ದು ಮೊದಲನೇ ಪ್ರಶ್ನೆನೇ ಎಷ್ಟು ಹಣ ಬಂದರೂ ಉಳಿತಾಯ ಆಗ್ತಿಲ್ಲ. ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಆ ಉಳಿತಾಯ ಯಾವ ರೀತಿ ಮಾಡ್ಕೊಬೇಕು. ಸೌತ್ ವೆಸ್ಟ್ ಬೀರುವಿನಲ್ಲಿ ಒಂದು 10 ರೂಪಾಯಿ, 10 ರೂಪಾಯಿಂದ 100 ರೂಪಾಯಿಗೆ ಬನ್ನಿ, 100 ರೂಪಾಯಿಂದ 1000 ರೂಪಾಯಿಗೆ ಬನ್ನಿ. ಆ 1000 ರೂಪಾಯಿನ ಯಾವುದೇ ಕಾರಣಕ್ಕೂ ತೆಗೆಯೋಕೋಬೇಡಿ. ನಿಮಗೆ ಒಂದು ವಾರದಲ್ಲಿ ನಿಮ್ಮ ಕೈಯಲ್ಲಿ ಅಲ್ಲಿ ಎಷ್ಟು ಉಳಿಸೋಕ್ಕಾಗತ್ತೆ ಅಷ್ಟು ಹಣನ ಬೀರುವಿಂದ ಪರ್ಟಿಕ್ಯುಲರಾಗಿ ಮಂಗಳವಾರ ಬೀರುವಿಂದ ತೆಗೆದು ನಿಮ್ಮ ಬ್ಯಾಂಕ್ ಅಕೌಂಟು ನಿಮ್ಮದೇ ಆಗಿರುತ್ತೆ. ಮನೆಯಿಂದ ಮಂಗಳವಾರ ಹಣ ವಾಪಸ್ಸು ಆಚೆ ತೊಗೊಂಡು ಹೋಗಬಾರ್ದು ಅನ್ನೋಂಥ ಕೆಲವೊಂದು ನಂಬಿಕೆಗಳು ಬಹಳಷ್ಟು ಜನರಲ್ಲಿರುತ್ತೆ. ಆದರೆ ನೀವು ತೊಗೊಂಡು ಹೋಗ್ತಾ ಇರೋದು ಇನ್ನೊಬ್ಬರು ಕೊಡೋದಕ್ಕಲ್ಲ, ನಿಮ್ಮದೇ ಬ್ಯಾಂಕ್ ಖಾತೆಯಲ್ಲಿ ಅದನ್ನು ಉಳಿತಾಯ ಮಾಡೋದಕ್ಕೆ. ಉಳಿತಾಯದ ಹಣ ನೀವು ಯಾವಾಗ ಮಂಗಳವಾರದ ದಿನ ನಿಮ್ಮ ಬೀರುವಿನಿಂದ ತೆಗೆದು ಬ್ಯಾಂಕಿನ ಖಾತೆಗೆ ತೊಗೊಂಡೋಗಿ, ಇವತ್ತೇನು ಮಿಷಿನ್ಗಳಲ್ಲಿ ATM ಕಾರ್ಡ್ ಇಟ್ಕೊಂಡು ಮಿಷಿನ್ಗಳಲ್ಲೇ ಡೆಪಾಸಿಟ್ ಮಾಡ್ಬೋದು. ಸೊ ಮಂಗಳವಾರದ ದಿನ ಮಧ್ಯಾಹ್ನಕ್ಕೆ ಮುಂಚೆ ತೊಗೊಂಡೋಗಿ ಡೆಪಾಸಿಟ್ ಮಾಡೋದ್ರಿಂದ ಆ ಹಣ ಉಳಿತಾಯ ಆಗ್ತಾ ಹೋಗುತ್ತೆ. ಇದೊಂದು ರೀತಿಯಾದಂಥ ಏಲಿಯನ್ ಟೆಕ್ನಿಕ್ ಅಂತ ಹೇಳ್ಬೋದು. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಯಾವುದೇ ಆಧಾರಗಳು ನಾನು ಕೊಡಲಿಕ್ಕಾಗಲ್ಲ. ಆದರೆ ನನ್ನ 20 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನಕ್ಕೆ ಇದು ವರ್ಕೌಟ್ ಆಗಿದೆ. ಬಹಳಷ್ಟು ಜನ ಇದೇನು ವಿಚಿತ್ರ ಹರೀಶ್ ಅವರೇ, ಈ ರೀತಿ ಮಂಗಳವಾರದ ದಿನ ತೊಗೊಂಡು ಹೋಗಬಾರ್ದು ಅಂತ ಹಿರಿಯರು ಹೇಳ್ತಾರೆ, ಆದರೆ ನೀವು ಅದೇ ದಿನವೇ ಅದನ್ನು ತಗೊಂಡು ಬ್ಯಾಂಕಲ್ಲಿ ಹಾಕಿ ಅಂತ ಹೇಳಿದ್ರಿ. ನಿಮ್ಮ ಉಳಿತಾಯ ಖಾತೆಗೆ ನೀವು ಹಾಕ್ತಾ ಇರೋದು, ಬೇರೆಯವ್ರಿಗೆ ನೀವು ಕೊಡ್ತಾ ಇಲ್ಲ. ಅದೇ ನೀವು ಮನೆಯಲ್ಲಿ ಹಣ ಇಟ್ಟು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದಾಗ ಬೇರೆ ರೀತಿಯಾದಂಥ ತೊಂದರೆಗಳಾಯಿತು, ಕಳ್ತನ ಆಯಿತು ಅಂತ ಅಂದಾಗ ಅದು ಮನಸ್ಸಿಗೆ ತುಂಬ ಬೇಜಾರಲ್ವಾ. ಅದಕ್ಕಿಂತ ಈ ರೀತಿ ನಿಮ್ಮದೇ ಖಾತೆಗೆ ತಗೊಂಡೋಗಿ ಹಾಕೋದ್ರಿಂದ, ಇಲ್ಲ ನಿಮ್ಮಲ್ಲಿ ಭಾವನೆ ಇತ್ತಂದರೆ ಏನು ಬೇಡ, ಈ ರೀತಿ ಮಂಗಳವಾರ ದಿನ ಬೇಡ ಅನ್ನೋದಾದರೆ ಆಲ್ಟರ್ನೇಟಿವ್ ಡೇ ಬಂದು ಬುಧವಾರ. ಯಾಕೆಂದರೆ ಮಂಗಳವಾರಕ್ಕೆ ಅಧಿಪತಿ ಕುಜ, ಬುಧವಾರಕ್ಕೆ ಅಧಿಪತಿ ಬುಧ. ಸೊ ಇದೆರಡೂ ಸಹ ನಿಮಗೆ ಉಳಿತಾಯ ಆಗ್ತಕ್ಕಂಥದ್ದಕ್ಕೆ ಸಹಾಯ ಮಾಡುವಂಥ ಗ್ರಹಗಳು. ಬರತಕ್ಕಂಥ ಒಂದು 10,000 ಬಂತ, ಅದರಲ್ಲಿ ಒಂದು 500 ರೂಪಾಯಿ ಉಳಿತಾಯ ಇತ್ತು ಅಂದರೆ 5% ಉಳಿತಾಯ. ಬಡ್ಡಿ 5% ಅಂದರೆ ಅದು ಅನ್ಯಾಯದ ಬಡ್ಡಿ ಅಂತೀವಿ. ಆ 5% ಉಳಿತಾಯ ನಿಮಗೆ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಆ 10,000ನ ದಾಟತ್ತೆ, ಆ 500 ಸೇರಿಸೋದ್ರಿಂದ. ಈ ರೀತಿಯಾದಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. 1 ತಿಂಗಳು 2 ತಿಂಗಳೊಳಗಡೆ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ. ಮಂಗಳವಾರಗಳಂದು ಅಥವಾ ಬುಧವಾರಗಳಂದು ಆ ಬೀರುವಲ್ಲಿ ನೀವು ಸೇರಿಸಿ ಉಳಿತಾಯದ ಹಣ ಏನು ತಗೊಂಡೋಗಿ ಬ್ಯಾಂಕಲ್ಲಿ ಇಡಿ ಅಂತ ನಾನು ಹೇಳಿದ್ದೆ, ಆ ಹಣನ ಅಮಾವಾಸ್ಯೆ ಕಳೆದ ನಂತರ ವೃದ್ಧಿ ಚಂದ್ರ ಇರತಕ್ಕಂಥ, ಅಂದರೆ ಶುಕ್ಲ ಪಕ್ಷದ ಚೌತಿಯ ನಂತರ ಒಂದು ಒಳ್ಳೆಯ ದಿನ ನೋಡಿಕೊಂಡು, ನಿಮಗೆ ಗೊತ್ತಿರತಕ್ಕಂಥ ಗುರುಗಳು ಅಥವಾ ಅರ್ಚಕರು ಪುರೋಹಿತರು ಯಾರು ಇರ್ತಾರೆ ಅವರನ್ನೇ ಕೇಳಿ ಒಂದು ಒಳ್ಳೆಯ ದಿನ ನೋಡಿ, ನಿಮ್ಮ ಕೈಯಲ್ಲಾದಷ್ಟು ಚಿನ್ನ ತಗೊಳಕ್ಕಾಗಲ್ಲ ಆದರೆ ಬೆಳ್ಳಿನಾದರೂ ತಗೊಳ್ಳಿ. ಈಗಿನ ಒಂದು ಕಾಲಘಟ್ಟಕ್ಕೆ ಹೇಳ್ತೀನಿ, ದುರ್ಮುಖಿ ನಾಮ ಸಂವತ್ಸರ ಅಂದರೆ ಅದಕ್ಕೆ ಅಧಿಪತಿ ನರಸಿಂಹ. ಆ ನರಸಿಂಹನ ಇದರಲ್ಲಿ ಲಕ್ಷ್ಮೀ ನರಸಿಂಹನ ಕೃಪೆ, ಚಿನ್ನ ತೆಗೆದಿಟ್ಟರೂ ಪರವಾಗಿಲ್ಲ, ಬೆಳ್ಳಿ ತೆಗೆದಿಟ್ಟರೂ ಪರವಾಗಿಲ್ಲ, ಕಾಯಿನ್ಸ್ ಸಿಗುತ್ತೆ. 10 ಗ್ರಾಮ್ ಕಾಯಿನು, 20 ಗ್ರಾಮ್ ಕಾಯಿನು, ಅವ್ರವ್ರ ಶಕ್ತಿಗೆ ತಕ್ಕಂಗೆ ಆ ಕಾಯಿನ್ನ ತಗೊಂಡು ತಂದು ನಿಮ್ಮ ಮನೆ ಪೂಜಾ ರೂಮಲ್ಲಿಟ್ಟು ಅದನ್ನು ನಂತರ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ನಾಳೆ ತಿಳಿಸ್ಕೊಡ್ತೀನಿ. ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ. ಒಂದು ವಾರದ ಅಥವಾ ಒಂದು 15 ದಿನಕ್ಕೊಮ್ಮೆ ನೀವೇನು ನಿಮ್ಮ ಉಳಿತಾಯದ ಹಣನ ನಿಮ್ಮ ಬೀರುವಿನಿಂದ ಮಂಗಳವಾರ ಅಥವಾ ಬುಧವಾರ ದಿನ ತಗೊಂಡು ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಿ ಅಂತ ಹೇಳಿದ್ದೆ. ಇವೆಲ್ಲ ನೀವು ಮಾಡೋದು ಸೇವಿಂಗ್ಸ್ಗೋಸ್ಕರ. ನಾಳೆ ದಿನ ಕಾಯಿನ್ಗಳೆಲ್ಲ ಒಂದು ಹಂತಕ್ಕೆ ಒಂದು ರೆಸ್ಪೆಕ್ಟಬಲ್ ಅಮೌಂಟ್ ಆದಮೇಲೆ ಅದನ್ನು ಎಕ್ಸ್ಚೇಂಜಲ್ಲಿ ಕೊಟ್ಟು ನೀವು ಸೈಟು ತೊಗೊಬೋದು, ಅಥವಾ ಮನೆನಾದರೂ ತೊಗೊಬೋದು, ವಾಹನನಾದರೂ ತೊಗೊಬೋದು, ಒಡವೆನಾದರೂ ತೊಗೊಬೋದು. ಈ ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ, ತಟ್ಟೆ ಪೂರ್ತಿ ಅಥವಾ ಅವ್ರವ್ರ ಶಕ್ತಿಗೆ, ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಇಚ್ಛೆ, ಅದಕ್ಕೆ ನಾನು ಆಕ್ಷೇಪ ಹೇಳ್ತಾ ಇಲ್ಲ. ಆ ರೀತಿ ಮಾಡೋವಂಥವ್ರ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಅವ್ರ ಕ್ಷಮೆ ಕೇಳಿ ಇದನ್ನು ಹೇಳ್ತೀನಿ. 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ಅಥವಾ ಅವ್ರವ್ರ ಶಕ್ತಿಗೆ ತಕ್ಕಂಗೆ 10 ರೂಪಾಯಿ ನೋಟಿಂದ ಜೋಡಿಸ್ಬಿಟ್ಟು ಡೆಕೋರೇಷನ್ ಮಾಡಿ ಇಟ್ಟಿರ್ತಾರೆ. ಬಹುಶಃ ಬಹಳಷ್ಟು ಜನಕ್ಕೆ ಮೈಂಡಲ್ಲಿ ಒಂದು ಭ್ರಮೆ ಇದೆ, ಕರೆನ್ಸಿ ನೋಟು ಅಂದರೆ ಲಕ್ಷ್ಮಿ ಅಂತ. ಕರೆನ್ಸಿ ನೋಟು ಬಹಳಷ್ಟು ದೇಶಗಳದ್ದು ಬೇರೆ ಬೇರೆ ರೀತಿಯಾದಂಥ ಕರೆನ್ಸೀಸ್ ಇದೆ. ಆ ಕರೆನ್ಸೀಸ್ ಎಲ್ಲನೂ ಬಿದಿರಿನ ಪೇಪರಿಂದ ಮಾಡಿರೋವಂಥದ್ದು. ಅದನ್ನು ನೀವು ಲಕ್ಷ್ಮಿ ಅಂದರೆ ಅದರಿಂದ ಎಲ್ಲ ಬರುತ್ತೆ, ಹಾಗಾಗಿ ಅದೇ ದೊಡ್ಡದು ಅನ್ನೋ ರೀತಿಯಲ್ಲಿ ಅದನ್ನು ಇಟ್ಕೊಂಡು ಲಕ್ಷ್ಮಿಯ ರೂಪದ ಅದರಲ್ಲಿ ಲಕ್ಷ್ಮಿಯ ರೂಪನ
ನೋಡ್ತಾ ಇರ್ತೀರ. ಆದರೆ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ದೇಶದ ಕರೆನ್ಸಿ ಆಗಿದ್ರೂ ಸಹ ಅದು ಕೇವಲ ಒಂದು ಪ್ರಾಮಿಸರಿ ನೋಟ್. ಆ ಒಂದು ನಮ್ಮ ಭಾರತ ದೇಶಕ್ಕೆ ಅಂತ ತಗೊಂಡಾಗ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಅವರು ಪ್ರಾಮಿಸ್ ಮಾಡಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಾಮಿಸರಿ ನೋಟ್. ಇವತ್ತು ಅವ್ರ ಹತ್ರ ಇತ್ತು, ಇವತ್ತು ನಮ್ಮ ಹತ್ರ ಇದೆ, ನಾಳೆ ಇನ್ನೊಬ್ಬರ ಯಾರ ಹತ್ರನೂ ಇರುತ್ತೆ. ಆ ಒಂದು ಕೈ ಬದಲಾವಣೆ ಆಗತಕ್ಕಂಥ ಕರೆನ್ಸಿಗೆ, ಆ ಒಂದು ಪ್ರಾಮಿಸರಿ ನೋಟ್ಗೆ ಯಾವುದೇ ವಿಧವಾದಂತಹ ಎನರ್ಜಿಗಳನ್ನು ರೀಬೌನ್ಸ್ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಕರೆನ್ಸಿಗಳಿಗೆ ಇರೋದಿಲ್ಲ. ದಯವಿಟ್ಟು ನೋಟುಗಳನ್ನು ಇಡುವ ಬದಲು ಬೆಳ್ಳಿ ನಾಣ್ಯ, ಅದೇ ನೀವು 10 ರೂಪಾಯಿದು 100 ನೋಟ್ ಒಂದು 50 ನೋಟ್ ಇಡ್ತೀರಾ ಅಂತಂದರೆ 500 ರೂಪಾಯಿ ಆಯಿತು. ಅದೇ 500 ರೂಪಾಯಿಗೆ ಒಂದು ಚಿಕ್ಕ ಬೆಳ್ಳಿ ನಾಣ್ಯ ಬರಲಿ. ಆ ಚಿಕ್ಕ ಬೆಳ್ಳಿ ನಾಣ್ಯ ಅಥವಾ ಚಿಕ್ಕದಾಗಿ ಒಂದು ಚಿನ್ನದ ನಾಣ್ಯ, ಇದನ್ನು ಇಟ್ಟು ನೀವು ಮಾಡಿದಾಗ ನಿಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ಸ್, ನಿಮ್ಮ ಒಂದು ಸಂಕಲ್ಪ, ನಿಮ್ಮ ಒಂದು ರಿಕ್ವೈರ್ಮೆಂಟ್, ನೀವೇನು ಬೇಕು ಅಂತ ಕೇಳ್ಕೊತಾ ಇರ್ತೀರ, ನಿಮ್ಮ ಮನೋಕಾಮನೆ, ಅದು ಈ ದಿನ ಮಾಡೋದ್ರಿಂದ ಖಂಡಿತವಾಗ್ಲೂ ನೆರವೇರುತ್ತೆ. ನಾಣ್ಯಗಳನ್ನು 1 ರೂಪಾಯಿದು, ಈಗ ಕಬ್ಬಿಣದ ನಾಣ್ಯಗಳು ಈಗಿಂದು ಬಿಡಿ, ಈಗಿಂದೆಲ್ಲ ಸ್ಟೀಲ್ದು. ಹಿಂದಿನ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳಿತ್ತು, ಕಂಚಿನ ನಾಣ್ಯಗಳಿತ್ತು, ತಾಮ್ರದ ನಾಣ್ಯಗಳಿತ್ತು, ಚಿನ್ನದ ನಾಣ್ಯಗಳಿತ್ತು. ಅವುಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು, ಅವುಗಳಿಂದ ಅಭಿಷೇಕ ಮಾಡ್ತಾಯಿದ್ರು. ಇವತ್ತಿಗೂ ಬೆಳ್ಳಿ ಕಳಸ ಇಡೋರು ಅವ್ರವ್ರ ಶಕ್ತಿಗೆ ತಕ್ಕಂಗೆ ಅವರು ಇಟ್ಟು ಪೂಜೆ ಮಾಡ್ತಾರೆ. ನೀವು ಅಟ್ಲೀಸ್ಟ್ ಆ ಒಂದು ಕರೆನ್ಸಿ ನೋಟುಗಳನ್ನು ಇಡೋ ಬದಲು ಆ ಒಂದು ಹಣಕ್ಕೆ ಏನು ಬರುತ್ತೆ ಬೆಳ್ಳಿದು ಅಥವಾ ಚಿನ್ನದ್ದು, ಅದನ್ನು ಇಟ್ಟು ಪೂಜೆ ಮಾಡಿ ವರ್ಷ ಪೂರ್ತಿ ಅದನ್ನು ದೇವ್ರ ಮನೇಲಿಟ್ಟು ನಿಮ್ಮ ಏನು ಸಂಕಲ್ಪ ನೀವು ಇವತ್ತಿನ ಮಾಡ್ಕೊಂಡಿರ್ತೀರ ಅದನ್ನು ಆ ಒಂದು ಮೆಟಲ್ ಆಬ್ಜೆಕ್ಟ್, ಅದು ಯೂನಿವರ್ಸಲ್ ಸೋರ್ಸಸ್ ಪವರ್ನ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಸೊ ಆ ಒಂದು ಮೆಟಲ್ ಆಬ್ಜೆಕ್ಟ್ಗೆ ಒಂದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಆ ಒಂದು ನಾಣ್ಯವನ್ನು ಲಕ್ಷ್ಮೀ ಕಾಸು ಅಂತ ಅನ್ಬೋದು, ಅಥವಾ ನನ್ನ ಒಂದು ಸೈಂಟಿಫಿಕ್ ಆ್ಯಂಗಲಲ್ಲಿ ನಾನು ಮೆಟಲ್ ಆಬ್ಜೆಕ್ಟ್ ಅಂತ ಹೇಳಿದೆ. ಅವರವರ ಭಾವನೆಗೆ ನೋಡಿ, ಆ ಸಮಯದಲ್ಲಿ ಮೆಟಲ್ ಆಬ್ಜೆಕ್ಟು ಸಹ ಒಂದು ಮೆಟೀರಿಯಲ್ಲು ಸಹ ಅವರ ಕಣ್ಣಿಗೆ ಲಕ್ಷ್ಮಿಯಾಗೋ ಅಥವಾ ಇನ್ನೊಂದು ದೇವರಾಗೋ ನಾಣ್ಯದ ರೂಪದಲ್ಲಿ ಕಾಣಿಸ್ತಾ ಇರ್ತಾಳೆ. ಅದೇ ಯದ್ಭಾವಂ, ನಾವು ಯಾವುದನ್ನು ಹೆಂಗೆ ನೋಡ್ತೀವೋ, ಯಾವುದನ್ನು ಹೆಂಗೆ ಬಯಸ್ತೀವೋ ತದ್ಭವತಿ, ನಮಗದು ಅದೇ ರೀತಿಯಾಗಿ ನಮಗೆ ಬರ್ತಾ ಇರುತ್ತೆ, ನಾವು ಅದನ್ನು ಪಡಿತಾ ಇರ್ತೀವಿ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್. ನಾವು ಇವತ್ತಿನ ದಿನ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಂದು ಧನಾತ್ಮಕ ತರಂಗಗಳಿಗೆ ನಮ್ಮ ಮೈಂಡ್ ಫ್ರೀಕ್ವೆನ್ಸಿನ ಇಟ್ಕೊಂಡು ಆ ಒಂದು ಪೂಜೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಫಲ ಸಿಗತ್ತೆ. ನಾವು ಮಾಡ್ತಕ್ಕಂಥ ಪೂಜೆಯಿಂದ ಮನೆಯೊಳಗಡೆ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ.